ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ಒಂದು ವಿಡಿಯೋಲಿ ಫಸ್ಟ್ ಇಯರ್ ನಿಮ್ಮ ಇಂಜಿನಿಯರಿಂಗ್ ಲೈಫಲ್ಲಿ ನೀವು ಏನೇನು ಮಾಡಬೇಕು, ನಿಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಫೌಂಡೇಶನ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಶಿಪ್ಸ್ ಆಗಿರ್ಬೋದು, ಹಾಗೂ ನಿಮ್ಮ ಕರಿಯರ್ ಗ್ರೋತ್ ಹೇಗೆ ಮಾಡಬೇಕು, ಈ ಫಸ್ಟ್ ಇಯರ್ ಟೈಮ್ನ ನೀವು ಹೇಗೆ ಯುಟಿಲೈಸ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೂ ಕೊನೆಯಲ್ಲಿ ನೀವು ಫಸ್ಟ್ ಇಯರಲ್ಲಿ ಏನೇನು ಮಾಡಬಾರ್ದು ಅದ್ರ ಬಗ್ಗೆನೂ ಸಹ ಡಿಸ್ಕಸ್ ಮಾಡೋಣ. ಫಸ್ಟ್ ಟೈಮ್ ನೀವು ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಈ ಒಂದು ವಿಡಿಯೋಲಿ ನಿಮ್ಮ ಫಸ್ಟ್ ಇಯರ್ ಟೈಮ್ನ ಯುಟಿಲೈಸ್ ಮಾಡೋಕ್ಕೆ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಹೇಳ್ತೀನಿ. ಸೊ ಫಸ್ಟ್ ಪಾಯಿಂಟ್ ಈಸ್ ಯೋರ್ ಅಕಾಡೆಮಿಕ್ಸ್. ನಿಮ್ಮ ಅಕಾಡೆಮಿಕ್ಸ್ ಕಡೆ ನೋಡಿದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರು ಕಂಪ್ಯಾರಿಟಿವ್ಲಿ ಥರ್ಡ್ ಆ್ಯಂಡ್ ಫೋರ್ತ್ ಇಯರ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಇಯರಲ್ಲಿ ನಿಮ್ಮ ಹತ್ರ ಫ್ರೀ ಟೈಮ್ ಜಾಸ್ತಿ ಇರುತ್ತೆ, ಸೊ ದ್ಯಾಟ್ ನೀವು ಇನ್ನೂ ಸ್ಕಿಲ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೂ ಸಬ್ಜೆಕ್ಟ್ಸ್ ಕಡೆ ನೋಡ್ತಾ ಹೋದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸು ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ಸ್ಗಿಂತ ಈಸಿ ಆಗಿರುತ್ತೆ. ಮತ್ತು ಫಸ್ಟ್ ಇಯರಲ್ಲಿ ಪ್ರೆಷರು ಸಹ ಕಡಿಮೆ ಇರುತ್ತೆ, ಇಂಟರ್ನ್ಶಿಪ್ಸ್ ಮತ್ತು ಪ್ಲೇಸ್ಮೆಂಟ್ಸ್ದು. ನೀವು ಲಾಸ್ಟ್ ಇಯರ್ ಕಡೆ ನೋಡ್ತಾ ಹೋದರೆ ಪ್ಲೇಸ್ಮೆಂಟ್ಸ್ ಸೀಸನ್ ನಡೆಯುತ್ತೆ, ಸೊ ಅಲ್ಲಿ ನಿಮ್ಮ ಪ್ರೆಷರು ಸಹ ಜಾಸ್ತಿ ಇರುತ್ತೆ. ಅಲ್ಲಿ ನೀವು ಹೊಸದಾಗಿ ಸ್ಕಿಲ್ಸ್ನ ಕಲಿಯೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಹಾಗೂ ನಿಮ್ಮ ಲಾಸ್ಟ್ ಸೆಮಿಸ್ಟರ್ CGPA ಫಸ್ಟ್ ಸೆಮಿಸ್ಟರ್ CGPA ಮೇಲೂ ಡಿಪೆಂಡ್ ಆಗುತ್ತೆ, ಯಾಕಂದರೆ ಪ್ರತಿ ಸೆಮಿಸ್ಟರ್ CGPA ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಲೈಕ್ ದ್ಯಾಟ್ ನೀವು ಫಸ್ಟ್ ಸೆಮಿಸ್ಟರಲ್ಲೇ ಚೆನ್ನಾಗಿ ಅಕಾಡೆಮಿಕ್ಸ್ ಕಡೆ ನೋಡಿದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಮ CGPA ಇನ್ಕ್ರೀಸ್ ಆಗುತ್ತೆ. CGPA ಬೂಸ್ಟ್ ಆದರೆ ಲಾಸ್ಟ್ ಸೆಮಿಸ್ಟರ್ವರೆಗೂ CGPA ನಿಮ್ಮ ಬ್ಯಾಲೆನ್ಸ್ಡ್ ಆಗಿ ಹೋಗುತ್ತೆ. ಸೊ ನಿಮ್ಮ ಫಸ್ಟ್ ಸೆಮಿಸ್ಟರ್ ಇಂಟರ್ನಲ್ಸ್ ಅಥವಾ ಸೆಮಿಸ್ಟರ್ ಎಂಡ್ ಎಕ್ಸಾಮ್ಸ್ ಆಗಿರ್ಬೋದು, ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಸೊ ದ್ಯಾಟ್ ನಿಮ್ಮ CGPA ಇಲ್ಲಿ ಬೂಸ್ಟ್ ಆಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಕಿಲ್ಸ್. ನೀವು ಸ್ಕಿಲ್ಸ್ನ ಹೇಗೆ ಡೆವಲಪ್ ಮಾಡ್ಕೋಬೋದು ಅಂದರೆ ಬೈ ಜಾಯ್ನಿಂಗ್ ಅ ಕ್ಲಬ್. ಈ ಕಾಲೇಜಸಲ್ಲಿ ಟೆಕ್ನಿಕಲ್ ಕ್ಲಬ್ಸ್ ಮತ್ತು ನಾನ್ ಟೆಕ್ನಿಕಲ್ ಕ್ಲಬ್ಸ್ ಅಂತ ಇರುತ್ತೆ. ನಾನ್ ಟೆಕ್ನಿಕಲ್ ಕ್ಲಬ್ಸ್ ಅಂದರೆ ಕಲ್ಚರಲ್ ಕ್ಲಬ್ ಆಗಿರ್ಬೋದು, ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ಆ ಥರ. ಹಾಗೂ ಟೆಕ್ನಿಕಲ್ ಕ್ಲಬ್ಸ್ ಅಂದರೆ ಈ ಕೆಲವೊಂದು ಕಾಲೇಜಸಲ್ಲಿ ಗೂಗಲ್ ಡೆವಲಪರ್ ಗ್ರೂಪ್ಸ್ ಅಂತ ಇರುತ್ತೆ, ಮೈಕ್ರೋಸಾಫ್ಟ್ ಲರ್ನ್ ಸ್ಟೂಡೆಂಟ್ ಅಂಬಾಸಿಡರ್ ಕಮ್ಯುನಿಟೀಸ್ ಇರುತ್ತೆ, IEEE ಕಮ್ಯುನಿಟೀಸ್ ಇರುತ್ತೆ. ಸೊ ಇವೆಲ್ಲ ಕ್ಲಬ್ಸ್ಗೆ ನೀವು ಜಾಯ್ನ್ ಮಾಡ್ಕೋಬಹುದು. ಈ ಕ್ಲಬ್ಸಲ್ಲಿ ಜಾಯ್ನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಸೀನಿಯರ್ಸ್ ಜೊತೆ ಇಂಟರಾಕ್ಷನ್ಸ್ ಜಾಸ್ತಿ ಆಗುತ್ತೆ, ಹಾಗೂ ನಿಮ್ಮ ಅಲುಮ್ನೈಸ್ ಜೊತೆ ಕನೆಕ್ಷನ್ಸು ಸಹ ಬೆಳೆಯುತ್ತೆ. ಸೊ ಈ ಕ್ಲಬ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಕೋರ್ಸಸ್ ಮತ್ತು ಕ್ಯಾಂಪೇನ್ಸ್ ನಡೆಯುತ್ತೆ, ಸೊ ದಟ್ ಯು ಕ್ಯಾನ್ ಜಾಯ್ನ್ ದೋಸ್ ಕೋರ್ಸಸ್ ಆ್ಯಂಡ್ ಕ್ಯಾಂಪೇನ್ಸ್. ಸೆಷನ್ಸ್ ಮತ್ತು ವೆಬಿನಾರ್ಸ್ ಮಾಡ್ತಾರೆ, ಸೊ ದಟ್ ಯು ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಸೊ ನಿಮ್ಗೆ ಅಲ್ಲಿ ಸ್ಕಿಲ್ ಸೆಟು ಡೆವಲಪ್ ಆಗುತ್ತೆ. ಕಾಲೇಜಸಲ್ಲಿ ಇರ್ತಕ್ಕಂಥ ಟೆಕ್ನಿಕಲ್ ಕ್ಲಬ್ಸ್ಗೆ ಜಾಯಿನ್ ಮಾಡಿ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ನೆಟ್ವರ್ಕಿಂಗ್ ಆ್ಯಂಡ್ ಮೇಕಿಂಗ್ ಫ್ರೆಂಡ್ಸ್. ಸೊ ನೆಟ್ವರ್ಕಿಂಗ್ ಕಡೆ ಬರ್ತಾ ಹೋದರೆ ಮೊದಲನೇ ಕೆಲಸ ನೀವು ಏನು ಮಾಡಬೇಕಂದ್ರೆ ಲಿಂಕ್ಡ್ಇನ್ ಅಂತ ಒಂದು ಆ್ಯಪ್ ಬರುತ್ತೆ, ಲಿಂಕ್ಡ್ಇನ್ನ ನೀವು ಇನ್ಸ್ಟಾಲ್ ಮಾಡಿ ಅದರಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಸೊ ಫಸ್ಟ್ ಸೆಮಿಸ್ಟರಲ್ಲಿ ನೀವು ಲಿಂಕ್ಡ್ಇನ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮಗೆ ಐಡಿಯಾ ಬರುತ್ತೆ ಕಾರ್ಪೊರೇಟ್ ವರ್ಲ್ಡ್ ಹೇಗೆ ವರ್ಕ್ ಆಗುತ್ತೆ, ಹಾಗೂ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಥರ ಸ್ಟೂಡೆಂಟ್ಸು ಏನೇನು ಸ್ಕಿಲ್ಸ್ ಕಲಿತಿದ್ದಾರೆ, ಏನೇನು ಕೋರ್ಸಸ್ ಮಾಡ್ತಿದ್ದಾರೆ ಅಂತ. ಸೊ ಲಿಂಕ್ಡ್ಇನ್ನ ಇನ್ಸ್ಟಾಲ್ ಮಾಡಿ ಅಲ್ಲಿ ಪ್ರೊಫೈಲ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಮೇಕಿಂಗ್ ಕನೆಕ್ಷನ್ಸ್ ವಿತ್ ಯೋರ್ ಸೀನಿಯರ್ಸ್, ಅಲುಮ್ನೈಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಇಸ್ ಮೇಕಿಂಗ್ ಫ್ರೆಂಡ್ಸ್. ಸೊ ನಿಮ್ಮ ಒಂದು ಕ್ಲಾಸ್ ಫ್ರೆಂಡ್ಸ್ ಗ್ರೂಪ್ ಜೊತೆ ರಿಸ್ಟ್ರಿಕ್ಟ್ ಆಗಬೇಡಿ, ಬೇರೆ ಬೇರೆ ಬ್ರಾಂಚ್ ಸ್ಟೂಡೆಂಟ್ಸ್ ಜೊತೆಗೂ ಸಹ ಇಂಟರಾಕ್ಟ್ ಮಾಡಿ, ಅವ್ರ ಜೊತೆಗೂ ಸಹ ಟೀಮ್ ಮಾಡಿ, ಗ್ರೂಪ್ಸ್ ಮಾಡಿ, ಸೊ ದ್ಯಾಟ್ ನೀವು ಮುಂದೆ ಬರ್ತಿರ್ತಕ್ಕಂಥ ವೆಬಿನಾರ್ಸ್, ಸೆಮಿನಾರ್ಸ್ ಅದರಲ್ಲೆಲ್ಲ ಅಟೆಂಡ್ ಮಾಡ್ಬೋದು. ಸೊ ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೊ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಕಾಲೇಜಸಲ್ಲಿ ಆಡ್ ಅಥವಾ ಈವೆಂಟ್ ಸೆಮಿಸ್ಟರ್ಸಲ್ಲಿ ಫೆಸ್ಟ್ಗಳು ನಡೆಯುತ್ತೆ. ಫೆಸ್ಟಲ್ಲಿ ಇಂಟರ್ ಅಥವಾ ಇಂಟರ್ ಕಾಲೇಜ್ ಈವೆಂಟ್ಸ್ಗಳು ನಡೆಯುತ್ತೆ. ಈವೆಂಟ್ಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಪಾರ್ಟಿಸಿಪೇಟ್ ಮಾಡಿ. ನೆಕ್ಸ್ಟ್ ಕಾಂಪಿಟೇಷನ್ಸ್ಗಳು ನಡೆಯುತ್ತೆ. ಕಾಂಪಿಟೇಷನ್ಸಲ್ಲಿ ಹ್ಯಾಕಥಾನ್ಸ್ ಆಗಿರ್ಬೋದು, ಐಡಿಯಾಥಾನ್ಸ್ ಆಗಿರ್ಬೋದು, ಅಥವಾ ಮೀಟಪ್ಸ್ ಆಗಿರ್ಬೋದು, ಇದಕ್ಕೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಈಗ ಫಸ್ಟ್ ಸೆಮಿಸ್ಟರಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿ, ಸೊ ದ್ಯಾಟ್ ನೀವು ನೆಕ್ಸ್ಟ್ ಸೆಮಿಸ್ಟರಲ್ಲಿ ಹೋದಾಗ ಹ್ಯಾಕಥಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಅಥವಾ ನಿಮಗೆ ಹ್ಯಾಕಥಾನ್ಸ್ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂದರೆ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಹ್ಯಾಕಥಾನ್ಸ್ ಏನು, ಐಡಿಯಾಥಾನ್ಸ್ ಏನು, ಸೊ ವಿಲ್ ಗೆಟ್ ದಿ ಐಡಿಯಾ. ದೆನ್ ನೆಕ್ಸ್ಟ್ ಸೆಮಿಸ್ಟರ್ಸಲ್ಲಿ ನೀವು ಈಸಿಯಾಗಿ ಪಾರ್ಟಿಸಿಪೇಟ್ ಮಾಡಬಹುದು. ಡೂ ಬೇಸಿಕ್ ಫ್ರೀ ಕೋರ್ಸಸ್. ಈಗ ಫ್ರೀ ಕೋರ್ಸಸ್ ಯಾವ ಥರ ಅಂದರೆ ಗೂಗಲ್ ಕಡೆಯಿಂದ ಫ್ರೀ ಕೋರ್ಸಸ್ ಇರುತ್ತೆ, ಸಿಸ್ಕೋ ಅಥವಾ ವಿಪ್ರೋ ಇವೆಲ್ಲ ದೊಡ್ಡ ದೊಡ್ಡ ಕಂಪ್ನೀಸ್ ಎಲ್ಲ ಫ್ರೀ ಕೋರ್ಸಸ್ ಬಿಡುತ್ತೆ. ಅಂದರೆ ಬೇರೆ ಬೇರೆ ಟೆಕ್ನಾಲಜೀಸಲ್ಲಿ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಫ್ರೀ ಕೋರ್ಸಸ್ಗಳಿರುತ್ತೆ, ಅದನ್ನ ಕಂಪ್ಲೀಟ್ ಮಾಡಿ. ಅದರಲ್ಲಿ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಫೌಂಡೇಶನ್ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಹಾಗೂ ನೀವು ಬೇರೆ ಲೈಕ್ ಸಬ್ಜೆಕ್ಟಿವ್ ವೈಸ್ ನೋಡಿದ್ರೆ ಡೇಟಾ ಸ್ಟ್ರಕ್ಚರ್ ಅಲ್ಗೋರಿದಮ್ಸ್ ಅಂತ ಇರುತ್ತೆ, ಅದನ್ನೆಲ್ಲ ಬೇಸಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ನೀವು ಹೈಯರ್ ಸೆಮಿಸ್ಟರ್ಸ್ ಹೋದಾಗ ನಿಮಗೆ ಒಂದು ಫ್ಲೋ ಚೆನ್ನಾಗಿ ಹೋಗುತ್ತೆ ಅಕಾಡೆಮಿಕ್ಸಲ್ಲಿ. ಸೊ ಪಾಯಿಂಟ್ 5 ಈಸ್ ಪ್ಲ್ಯಾನ್ ಯುವರ್ ಫ್ಯೂಚರ್. ನಿಮ್ಮ ಒಂದು ಯಾವ್ಯಾವ ಸೆಮಿಸ್ಟರಲ್ಲಿ ಏನೇನು ಕೋರ್ಸಸ್ನ ನೀವು ಮಾಡ್ತೀರಾ ಅದರದ್ದು ಒಂದು ರೋಡ್ ಮ್ಯಾಪ್ ಇಟ್ಕೊಳ್ಳಿ, ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ದ್ಯಾಟ್ ಆ ಒಂದು ಸೆಮಿಸ್ಟರ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸೆಮಿಸ್ಟರಲ್ಲಿ ನೀವು ಯಾವ್ಯಾವ ಕೋರ್ಸಸ್ನ ಮಾಡ್ತೀರಾ. ಸೊ ಕೋರ್ಸಸ್ ಲೈಕ್ ನೀವು ಈಗ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ನೀವು ಜನರೇಟಿವ್ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸಸ್ ನೀವು ಮಾಡ್ಬೋದು, ಅಥವಾ ನೀವು ವೆಬ್ ಡೆವಲಪ್ಮೆಂಟ್ ಕಲಿಬೋದು, ಅಥವಾ ಬ್ಲಾಕ್ ಚೈನ್ ಡೆವಲಪ್ಮೆಂಟ್ ಇರುತ್ತೆ, ಸೈಬರ್ ಸೆಕ್ಯೂರಿಟಿ ಇರುತ್ತೆ. ಸೊ ದೇರ್ ಇಸ್ ಲಾಟ್ ಆಫ್ ಫೀಲ್ಡ್ಸ್ ದಟ್ ಯು ಕ್ಯಾನ್ ಎಕ್ಸ್ಪ್ಲೋರ್. ಸೊ ಪ್ಲ್ಯಾನ್ ಮಾಡಿ ನಿಮಗೆ ಯಾವ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಸೊ ಅದರ ತಕ್ಕಂತೆ ನೀವು ಒಂದು ಕೋರ್ಸಸ್ನ ಮಾಡಬೇಕಾಗಿರುತ್ತೆ. ಸೊ
ಸೊ ಬನ್ನಿ ಈಗ ನೋಡೋಣ ನೀವು ಫಸ್ಟ್ ಇಯರಲ್ಲಿ ಏನೇನು ಮಾಡಬಾರ್ದಂತ. ಸೊ ದ ವೆರಿ ಫಸ್ಟ್ ಪಾಯಿಂಟ್ ಈಸ್ ಥಿಂಕಿಂಗ್ ಅಬೌಟ್ ಮೇಕಿಂಗ್ ಮನಿ ಟು ಅರ್ಲಿ. ಸೊ ಮನಿ ಮಾಡಬೇಕು ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡೋದು ಫಸ್ಟ್ ಸೆಮಿಸ್ಟರಿಂದಾನೆ, ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಕಿಲ್ ಸೆಟ್, ನಿಮ್ಮ ನಾಲೆಜ್ ಇಂಪ್ರೂವ್ ಮಾಡಿ, ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡಿ, ದೆನ್ ಆಟೋಮೆಟಿಕಲಿ ನಿಮಗೆ ಫರ್ದರ್ ಆಪರ್ಚುನಿಟೀಸು ಬರ್ತಾ ಹೋಗುತ್ತೆ. ದೆನ್ ಯು ಕ್ಯಾನ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಮೇಕಿಂಗ್ ಮನಿ. ನೆಕ್ಸ್ಟ್ ಈಸ್ ನೆಗ್ಲೆಕ್ಟಿಂಗ್ ಯೋರ್ ಹೆಲ್ತ್. ನೋಡಿ ನೀವು ಫೈನಲ್ ಸೆಮಿಸ್ಟರಲ್ಲಿ ಪ್ಲೇಸ್ಮೆಂಟ್ಸ್ ಕೂತಾಗ ನಾಟ್ ಓನ್ಲಿ ಯೋರ್ ಫಿಸಿಕಲ್ ಹೆಲ್ತ್ ಬಟ್ ಯೋರ್ ಮೆಂಟಲ್ ಹೆಲ್ತ್ ಅಥವಾ ಲಾಜಿಕಲ್ ಥಿಂಕಿಂಗ್ ಆಪ್ಟಿಟ್ಯೂಡ್ ರೌಂಡ್ಸಲ್ಲಿ ಅದು ಸಹ ಕೌಂಟ್ ಆಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಯೋರ್ ಹೆಲ್ತ್. So next is focusing only on academics or focusing only on fun. ಬರೀ ಓದ್ಕೊಂಡಿರೋದು, ಯಾವುದೇ ಒಂದು ಹ್ಯಾಕಥಾನ್ ಅಟೆಂಡ್ ಮಾಡಲ್ಲ, ಯಾವುದೇ ಒಂದು ಫೆಸ್ಟ್ ಸಹ ಅಟೆಂಡ್ ಮಾಡಲ್ಲ, ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಅಥವಾ ಓನ್ಲಿ ಫನ್ ಮಾಡೋದು, ಬರೀ ಫೆಸ್ಟ್ ಅಟೆಂಡ್ ಮಾಡೋದು, ಆಚೆ ತಿರ್ಗೋದು, ಫೋಕಸ್ ಅಕಾಡೆಮಿಕ್ಸ್ ಮೇಲೆ ಒಂಚೂರು ಫೋಕಸ್ ಮಾಡದೇ ಇರೋದು, ಅದನ್ನೂ ಸಹ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಇಂಜಿನಿಯರಿಂಗ್ ಲೈಫ್ನ ಒಂದು ಬ್ಯಾಲೆನ್ಸ್ ವೇಯಲ್ಲಿ ಮೇಂಟೈನ್ ಮಾಡಿ. ಸೊ ದ್ಯಾಟ್ ಯು ವಿಲ್ ಗೆಟ್ ಅ ಗುಡ್ ಜಾಬ್. ನೀವು ಒಂದು ಚೆನ್ನಾಗಿರೋ ಜಾಬ್ನ ಕ್ರ್ಯಾಕ್ ಮಾಡ್ತೀರಾ ಫೈನಲಿ. ಸೊ ದೀಸ್ ಆರ್ ದಿ ಥಿಂಗ್ಸ್ ದಟ್ ಯು ಶುಡ್ ಡೂ ಆ್ಯಂಡ್ ಯು ಶುಡ್ ಡೋಂಟ್ ಡೂ, ಸ್ಪೆಷಲಿ ಇನ್ ಯೋರ್ ಫಸ್ಟ್ ಇಯರ್ ಆಫ್ ಯೋರ್ ಇಂಜಿನಿಯರಿಂಗ್ ಲೈಫ್. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.